ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ನಾನು ಮಾಡುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಕ್ಯಾಬೇಜ್ ಪಲ್ಯ ಅಂದರೆ ಎಲೆಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡುವ. ಇದು ತುಂಬ ಸುಲಭವಾದಂತಹ ರೆಸಿಪಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನಗೆ ಹೇಳಿ ಹೇಗಾಗಿದೆ ಅಂತ. ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್, ಮೊದಲಿಗೆ ನಾನಿಲ್ಲಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾನೊಂದು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ 2 ಈರುಳ್ಳಿ ಇದೆ. ನಾನು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಕೊಳ್ಳಿ ಯಾವ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂತಂದರೆ, ದೊಡ್ಡ ಸೈಜ್ ಮಾಡ್ಕೊಳ್ಳಿಲ್ಲ, ನಾನಿಲ್ಲಿ ಸಣ್ಣ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು, ತುಂಬ ದೊಡ್ಡ ಸೈಜ್ ಕಟ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಕ್ಯಾಬೇಜನ್ನು ಯಾವ ಸೈಜಲ್ಲಿ ಕಟ್ ಮಾಡಿದ್ದೇವೆ ನೋಡಿ, ಅದಕ್ಕಿಂತ ಒಂಚೂರು ದೊಡ್ಡ ಸೈಜಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿದರೆ ಸಾಕು. ಇದೇ ಥರ ನೀವು ಕಟ್ ಮಾಡಿಕೊಳ್ಳಿ. ನಂತರ ನಾನು ಅರಿಶಿಣ ತಗೊಂಡಿದ್ದೇನೆ. ಇಲ್ಲಿ ನಾನು ಇಷ್ಟೆಲ್ಲ ಅರಿಶಿಣನ ನಾನು ಹಾಕ್ತಾ ಇಲ್ಲ, ನಾನು ಸ್ವಲ್ಪ ಹಾಕ್ತಾ ಇರೋದು. ನೀವು ಕೂಡ ನೋಡಿಕೊಂಡು ಹಾಕ್ಕೋಬೇಕು. ನಂತರ ಇಲ್ಲಿ ನಾವು ನೋಡ್ಬೋದು ಎಲೆಕೋಸು ಅಂತಂದರೆ ಕ್ಯಾಬೇಜ್ ಅಂತ ಹೇಳ್ತಾರೆ. ಸೊ ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು ನೀವು ನಾನು ಎಷ್ಟು ಪ್ರಮಾಣದಲ್ಲಿ ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ತಗೊಂಡಿದ್ದೇನೆ ಅಂತ. ನೀವು ಇದೇ ಥರ ಇಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ. ಆಮೇಲೆ ನಾನು 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು ಯಾವ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಂತ. ದೊಡ್ಡ ಸೈಜಾಗಿ ಕಟ್ ಮಾಡ್ಕೋಬೇಡಿ, ಅದು ಚೆನ್ನಾಗಿರಲ್ಲ. ಸಣ್ಣ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಹಸಿಮೆಣಸನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು 3 ಹಸಿಮೆಣಸನ್ನು ತಗೊಂಡಿದ್ದೇನೆ. ಅಂದರೆ ಇದು ನಿಮಗೆ ನೋಡುವಾಗ ಸಣ್ಣದು ಅಂತ ಕಾಣಿಸ್ಬೋದು, ಇದು ಸಣ್ಣ ಸೈಜಲ್ಲಿ ನನಗೆ ಸಿಕ್ಕಿರುವಂಥದ್ದು ಹಸಿಮೆಣಸು. ಸೊ ನಾನು 3 ಹಾಕ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ 3 ಹಾಕುವಂಥದ್ದು. ನಂತರ ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ನೋಡ್ಬೋದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಕೊನೆಯಲ್ಲಿ ಯೂಸ್ ಮಾಡುವಂಥದ್ದು. ನಂತರ ಇಲ್ಲಿ ನೋಡಬಹುದು ಒಗ್ಗರಣೆಗೆ ಸಾಸಿವೆ ಹಾಗೂ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸ್ವಲ್ಪ ಜಜ್ಕೊಂಡು ತಗೊಂಡಿದ್ದೇನೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಅಂತ. ಜಾಸ್ತಿ ಜಜ್ಕೊಳ್ಳಿಲ್ಲ, ಸ್ವಲ್ಪನೇ ಜಜ್ಕೊಂಡಿದ್ದೇನೆ. ಈ ಥರ ಜಜ್ಕೊಂಡು ತಗೊಂಡಿದ್ದೇನೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಕ್ಯಾಬೇಜ್ ಪಲ್ಯ ಮಾಡಬಹುದು. ಹಾಗಿದ್ರೆ ಬನ್ನಿ ಮಾಡುವ. ಮೊದಲಿಗೆ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಕೊಂಡಿದ್ದೇನೆ. ನಂತರ ನಾನು ಇದಕ್ಕೆ ಆವಾಗಲೇ ತೋರಿಸಿರುವಂತಹ ಎಣ್ಣೆನ ಹಾಕ್ತಾ ಇದ್ದೇನೆ. ನೆನಪಿರಲಿ, ಗ್ಯಾಸ್ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ನಂತರ ನಾನಿಲ್ಲಿ ಸಾಸಿವೆನ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿಯಾದಾಗ ನಾನು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಆವಾಗ ಇದೇನಾಗುತ್ತೆ, ಚಟಪಟ ಅಂತ ಅದು ಸಿಡಿಯುತ್ತೆ. ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಈಗ 1-2 ನಿಮಿಷ ನಾನು ಇದನ್ನು ಹಾಗೇ ಬಿಡ್ತೇನೆ. ನೋಡ್ಬೋದು ಯಾವ ಥರ ಆಯಿತು ಅಂತ. ನಂತರ ನಾನು ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದು ಈರುಳ್ಳಿ ಸ್ವಲ್ಪ ಹೊತ್ತು ಅಂದರೆ ಚೂರು ಹೊತ್ತು ಇದೇನಾಗಬೇಕು, ಒಂಚೂರು ಬೇಯಲಿ. ಅಂದರೆ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ಎಣ್ಣೆಯಲ್ಲಿ ಫ್ರೈ ಆಗಿದ್ದಲ್ವ, ಅದಕ್ಕೋಸ್ಕರ. ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಇದೆಯಲ್ಲ, ಅದನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡು ನೀವು ಜಾಸ್ತಿ ಹೊತ್ತು ಏನು ಫ್ರೈ ಮಾಡ್ಕೋಬೇಕು ಅಂತಿಲ್ಲ, ಬಟ್ ಒಂಚೂರು ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ಹಸಿ ವಾಸನೆ ಹೋಗಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಒಂಚೂರು ಫ್ರೈ ಮಾಡುವ. ನಂತರ ನಾವಿದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ ಇದೆಯಲ್ವಾ, ಅದನ್ನು ಹಾಕ್ಕೊಳ್ಳುವ. ಎಲ್ಲವನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲವನ್ನು ಹಾಕ್ಕೋತಾ ಇದ್ದೇನೆ, ಒಮ್ಮೆಲೆ ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಒಂಚೂರು ಚೂರೇ ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲವನ್ನು ಒಮ್ಮೆಲೆ ಹಾಕ್ಕೊಂಡಿದ್ದೇನೆ. ನೋಡಿ, ಎಲ್ಲ ಹಾಕ್ಕೊಂಡು ಇದನ್ನೇನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮೊದಲಿಗೆ ಇಲ್ಲಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನಂತರ ನಾನು ಇದನ್ನು
ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಅಂತ. ಇವಾಗ ನಾನು ಇದಕ್ಕೆ ಅರಿಶಿನ ಹುಡಿಯನ್ನು ಹಾಕೋತಾ ಇದ್ದೇನೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ಮೊದಲಿಗೆ ನಾನು ಸ್ಲೋ ಆಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಒಂಚೂರು ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೀವು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಇರ್ಬೋದು, ಇದು ಹೇಗೆ ಬೇಯುತ್ತೆ ಅಂತ. ನೋಡಿ, ಕ್ಯಾಬೇಜ್ ನೀರು ಬಿಡುತ್ತೆ, ಅಂದರೆ ಎಲೆಕೋಸು ಏನು ಮಾಡುತ್ತೆ, ನೀರು ಬಿಡುತ್ತೆ ಬೇಯಬೇಕಾದ್ರೆ. ಆದರೆ ಅಷ್ಟೇ ಸಾಕಾಗಲ್ಲ, ಅದಕ್ಕೋಸ್ಕರ ನಾನೊಂಚೂರು ನೀರು ಹಾಕೋತಾ ಇದ್ದೇನೆ. ಚೂರೇ ನೀರು ಹಾಕೋತಾ ಇದ್ದೇನೆ. ಎಣ್ಣೆಲೆ ಮಾಡ್ಕೋಬಹುದು, ಆದರೆ ನಾನಿಲ್ಲಿ ಎಣ್ಣೆ ಚೂರೇ ಹಾಕ್ಕೊಂಡಿದ್ದು. ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆಯೇ ಕ್ಯಾಬೇಜ್ ಬೇಯಬೇಕಲ್ವ, ಅದಕ್ಕೋಸ್ಕರ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋತಾ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಇದನ್ನು ನಾವು ನೋಡ್ತಾ ಇರಬೇಕು, ಯಾಕಂತಂದರೆ ಸೀದೋಗಬಾರ್ದಲ್ಲ, ಅದಕ್ಕೋಸ್ಕರ. ಯಾಕಂತಂದರೆ ಲಿಡ್ ನಾವು ಕ್ಲೋಸ್ ಮಾಡಿದಾಗ ಕೆಲವೊಂದು ಸಲ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ನೋಡ್ತಾ ಇರಬೇಕು. ನೋಡಿ, ಇವಾಗ ಕ್ಯಾಬೇಜ್ ಬೆಂದಿದೆ. ಇವಾಗ ನಾವಿದಕ್ಕೆ ಉಪ್ಪು ಹಾಕುವ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೋತಾ ಇದ್ದೇನೆ. ಮೊದಲಿನವರು ಹೇಳ್ತಾ ಇದ್ರು, ಕೆಲವು ತರಕಾರಿಗಳಿಗೆ ಮೊದಲೇ ಉಪ್ಪು ಹಾಕಿದರೆ ಅದು ಬೇಯೋದಿಲ್ಲ, ಇನ್ನು ಕೆಲವು ತರಕಾರಿಗಳಿಗೆ ಉಪ್ಪು ಹಾಕಿದರೆ ಬೇಯುತ್ತೆ ಅಂತ. ಸೊ ಕ್ಯಾಬೇಜಿಗೆ ಮೊದಲೇ ಉಪ್ಪು ಹಾಕಿದರೆ ಬೇಯೋದಿಲ್ಲ ಅಂತಾರೆ. ಸೊ ನಾನು ಕೂಡ ಹಾಗೇನೆ ಕ್ಯಾಬೇಜ್ ಬೆಂದ ಮೇಲೇ ಉಪ್ಪು ಹಾಕೋತೇನೆ. ಇವಾಗ ನಾವು ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದನ್ನು ಹಾಕ್ಕೊಳ್ಳುವ. ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೋಡಿ, ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿಕೊಳ್ಳುವ. ಒಂದು 2 ನಿಮಿಷ ನಾವು ಹೀಗೆ ಬಿಡುವ. 2 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡುವ. ಇವಾಗ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಕ್ಯಾಬೇಜ್ ಪಲ್ಯ ಅಂದರೆ ಎಲೆಕೋಸಿನ ಪಲ್ಯ ಇವಾಗ ರೆಡಿಯಾಗಿದೆ. ನೋಡ್ಬೋದು, ಸಿಂಪಲ್ ರೆಸಿಪಿ, ನೀವೇ ನೋಡಿದ್ದೀರಾ. ಇವಾಗ ನಾವು ಇದನ್ನು ಸರ್ವ್ ಮಾಡುವ. ಈ ಥರ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇದನ್ನು ನಾವು ರೈಸ್ ಜೊತೆಗೆ, ಚಪಾತಿ ಜೊತೆಗೆ ತಿನ್ಬಹುದು. ಹಾಗೆಯೇ ಇದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಟೇಸ್ಟ್ ಇದ್ರದ್ದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ನಿಜವಾಗ್ಲೂ ಇದರ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ. ನೋಡೋಕೆ ಹೇಗೆ ಚೆನ್ನಾಗಿದೆಯೋ ಅದೇ ಥರ ತಿನ್ನೋಕ್ಕೂ ಇದು ತುಂಬ ಟೇಸ್ಟಿಯಾಗಿದೆ. ಇದು ತುಂಬ ಸುಲಭವಾದ ರೆಸಿಪಿ ಆದ ಕಾರಣ ಇದನ್ನು ನಾವು ಯಾವಾಗ ಬೇಕಿದ್ರೂ ಮಾಡ್ಕೋಬಹುದು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಹೇಗಾಗಿದೆ ಅಂತ. ಈ ರೆಸಿಪಿ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ, ತುಂಬ ಸುಲಭ ಆಗಿರೋದ್ರಿಂದ ಯಾವಾಗ ಬೇಕಿದ್ರೂ ಮಾಡ್ಕೋಬಹುದು. ಮತ್ತು ರೇಷ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.